ಸುಪ್ರೀಂ ಕೋರ್ಟಿನ ಆದೇಶವನ್ನ ದೇಶದ ಯಾವುದೇ ನಾಗರಿಕರಾದ್ರೂ ಕೂಡ ಗೌರವಿಸಲೇಬೇಕಾಗ್ತದೆ. ಇದು ಅನಿವಾರ್ಯ. ಆದರೆ ನಮ್ಮವನು ಅನ್ನುವಂಥದ್ದು ವೈಯಕ್ತಿಕವಾಗಿ ಬಂದಾಗ ನೋವಾಗಿದೆ, ಈಗಲೂ ನೋವಾಗ್ತಾ ಇದೆ. ಅದನ್ನ ಹೇಗೆ ನಾನು ವ್ಯಕ್ತಪಡಿಸಬೇಕು ಅನ್ನೋದಕ್ಕೆ ನನಗೆ ಗೊತ್ತಾಗ್ತಿಲ್ಲ. ಚಿತ್ರರಂಗ ಇದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ? ಚಿತ್ರರಂಗ ನೋಡಿ, ಒಂದು ವ್ಯಾಪಾರಿ ಮನೋಭಾವದ ಒಂದು ವ್ಯವಸ್ಥೆ ಇರುವಂಥದ್ದು. ದರ್ಶನ್ ಚಿತ್ರರಂಗಕ್ಕೆ ಬಹಳ ಲಾಭದಾಯಕವಾದಂತಹ ಒಬ್ಬ ನಾಯಕ ನಟನಾಗಿದ್ದಂತ. ಸಹಜವಾಗಿ ಚಿತ್ರರಂಗಕ್ಕೂ ಕೂಡ ಒಂದು ದೊಡ್ಡ ನಷ್ಟ ಆಗ್ತದೆ. ಬೇರೆ ಬೇರೆ ನಟರಿಂದನೂ ಕೂಡ ಚಿತ್ರೋದ್ಯಮ ನಡೆದರೂ ಕೂಡ ದರ್ಶನ್ ಕೂಡ ಚಿತ್ರರಂಗದ ಬೆಳವಣಿಗೆಯಲ್ಲಿ ತನ್ನ ಪಾತ್ರವನ್ನ ನಿರ್ವಹಿಸಿದ್ದಾನೆ. ದರ್ಶನ್ ಅವರ ಅಭಿಮಾನಿಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ನೋವೇ ನಮ್ಮ ನೋವು ಕೂಡ. ಸ್ವಲ್ಪ ಸಂಯಮ ಇರಲಿ, ಪ್ರಬುದ್ಧವಾದಂಥ ನಡವಳಿಕೆ ಇರಲಿ ಅಂತ ಹೇಳ್ತೀನಿ ಅಷ್ಟೆ. ಸುಪ್ರೀಂ ಕೋರ್ಟಿನ ಆದೇಶವನ್ನ ದೇಶದ ಯಾವುದೇ ನಾಗರಿಕರಾದ್ರೂ ಕೂಡ ಗೌರವಿಸಲೇಬೇಕಾಗ್ತದೆ. ಇದು ಅನಿವಾರ್ಯ. ಆದರೆ ನಮ್ಮವನು ಅನ್ನುವಂಥದ್ದು ವೈಯಕ್ತಿಕವಾಗಿ ಬಂದಾಗ ನೋವಾಗಿದೆ, ಈಗಲೂ ನೋವಾಗ್ತಾ ಇದೆ. ಅದನ್ನ ಹೇಗೆ ನಾನು ವ್ಯಕ್ತಪಡಿಸಬೇಕು ಅನ್ನೋದಕ್ಕೆ ನನಗೆ ಗೊತ್ತಾಗ್ತಿಲ್ಲ. ಚಿತ್ರರಂಗ ಇದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ? ಚಿತ್ರರಂಗ ನೋಡಿ, ಒಂದು ವ್ಯಾಪಾರಿ ಮನೋಭಾವದ ಒಂದು ವ್ಯವಸ್ಥೆ ಇರುವಂಥದ್ದು. ದರ್ಶನ್ ಚಿತ್ರರಂಗಕ್ಕೆ ಬಹಳ ಲಾಭದಾಯಕವಾದಂತಹ ಒಬ್ಬ ನಾಯಕ ನಟನಾಗಿದ್ದಂತ. ಸಹಜವಾಗಿ ಚಿತ್ರರಂಗಕ್ಕೂ ಕೂಡ ಒಂದು ದೊಡ್ಡ ನಷ್ಟ ಆಗ್ತದೆ. ಬೇರೆ ಬೇರೆ ನಟರಿಂದನೂ ಕೂಡ ಚಿತ್ರೋದ್ಯಮ ನಡೆದರೂ ಕೂಡ ದರ್ಶನ್ ಕೂಡ ಚಿತ್ರರಂಗದ ಬೆಳವಣಿಗೆಯಲ್ಲಿ ತನ್ನ ಪಾತ್ರವನ್ನ ನಿರ್ವಹಿಸಿದ್ದಾನೆ. ದರ್ಶನ್ ಅವರ ಅಭಿಮಾನಿಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ನೋವೇ ನಮ್ಮ ನೋವು ಕೂಡ. ಸ್ವಲ್ಪ ಸಂಯಮ ಇರಲಿ, ಪ್ರಬುದ್ಧವಾದಂಥ ನಡವಳಿಕೆ ಇರಲಿ ಅಂತ ಹೇಳ್ತೀನಿ ಅಷ್ಟೆ.